ಆದ್ರೆ ನನಗ್ ಖುಷಿ ಇಲ್ಲ. ಕತೆ ಏನಾದ್ರು ಹೇಳಿದ್ರ? ಏನಿಲ್ಲ. ಬಾಸ್, ನೀವು ಹೇಳಿದ ಎಲ್ಲಾ ಟಾಸ್ಕ್ನು ನೀವು ಹೇಳಿದ ಟೈಮ್ ಮುಂಚೆನೆ ಫಿನಿಶ್ ಮಾಡಿದ್ದೀನಿ. ಈಗ ಹೇಳಿ, ನನಗೆ ಕೆಲಸ ಇದೆಯೋ ಇಲ್ವೋ? ಅಲ್ಲ, ನಾನು ಒಂದು ಸೀರಿಯಸ್ ಮ್ಯಾಟರ್ ಹೇಳಿದ್ರೆ ಕೆಲಸ ಬೇಕು ಅಂತ ನೀವೆಲ್ಲ ಆರಾಮಾಗಿ ಪ್ರಸಾದ ತಿಂತಾ ಇದ್ದೀರಲ್ಲ. ಏನಪ್ಪ ಇದು? ನೀನ್ ತಮಾಷೆ ಮಾಡ್ತಾ ಇದ್ಯಾ? ಅರೆ ಜೋಕಿಂಗ್? ಅಂಕಲ್, ನಾನ್ ಯಾಕೆ ತಮಾಷೆ ಮಾಡ್ಲಿ? ನಿಮ್ಮಲ್ಲಿ ಹೇಗಿದ್ರು ಒಂದ್ ಕೆಲಸ ಖಾಲಿ ಇದೆಯಲ್ಲ, ಆ ಕೆಲಸನ ನನ್ಗೆ ಕೊಟ್ಬಿಡಿ. ಅದೇವ್ರೆ, ಸುಮ್ನೆ ಪ್ರಸಾದ ತಿನ್ನಿ. ಕೆಲ್ಸ ಅಂತೆ ಕೆಲ್ಸ. ಅಲ್ಲ, ನಿಮ್ಗೇನಾದ್ರೂ ನಾನು ಜೋಕರ್ ತರ ಕಾಣಿಸ್ತಾ ಇದ್ದೀನ? ನಾನು ಇಲ್ಲಿಗೆ ಬಂದಿರೋದೇ ನಿಮ್ ಹತ್ರ ಕೆಲಸ ಕೇಳಕ್ಕೆ. ನೀವೆಲ್ರೂ ಹೇಗ್ ಆಡ್ತಾ ಇದ್ದೀರಾ ನೋಡಿ. ಆದಿಯವ್ರೆ, ಸಾಕು ನಿಮ್ ಪ್ರಾಂಕ್ ಎಲ್ಲ. ನಿಮ್ ಪ್ರಾಂಕಿಗೆಲ್ಲ ಬೀಳೋಷ್ಟು ಟೈಮ್ ಇಲ್ಲ ನಮ್ ಹತ್ರ. ನನಗೆ ತುಂಬಾ ಕೆಲ್ಸ ಇದೆ. ಇವತ್ತು ಡೆಲಿವರಿ ಹುಡುಗ ಬೇರೆ ಬರ್ತೀನಿ ಅಂತ ಹೇಳಿದಾನೆ. ಅವ್ನ್ ಬರೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಡ್ಬೇಕು. ಹಲೋ, ಎಲ್ಲಿದ್ದೀರಾ ನೀವು? ಮೇಡಮ್ ಸಾರಿ, ನಂಗೆ ಬೇರೆ ಕಡೆ ಕೆಲಸ ಸಿಕ್ತು. ನೀವು ಕೊಡೋದಕ್ಕಿಂತ ಜಾಸ್ತಿನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಫೈನಾನ್ಷಿಯಲ್ ಕಂಡೀಷನ್ಗೆ ಆ ಕೆಲಸ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೇಡಮ್. ಸೊ ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಬೇಜಾರ ಮಾಡ್ಕೋಬಿಡಿ. ಅಲ್ಲಪ್ಪ ಭಾಗ್ಯ, ಏನಾಯ್ತು? ಬೇಜಾರಲ್ಲಿದ್ಯಾ? ಅತ್ತೆ, ಡೆಲಿವರಿ ಎಲ್ಲ ಕೊಡೋದಕ್ಕೆ ಒಬ್ಬ ಹುಡುಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬೇರೆ ಕಡೆ ಒಳ್ಳೆ ಸಂಬಳ ಕೊಡ್ತಾರಂತೆ. ಅದಕ್ಕೆ ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ನನಗೆ ಕೆಲಸ ಕೊಡಿ ಅಂತ. ಆದಿಯವ್ರೆ, ಎಲ್ಲಾ ಸಮಯದಲ್ಲೂ ತಮಾಷೆ ಮಾಡ್ಬೇಡಿ. ಅಯ್ಯೋ, ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಹೇಗ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ? ನೋಡಿ, ನಾನು ತುಂಬಾ ವ್ಯಾಲ್ಯೂ ಮಾಡೋ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಕೆಲಸ ಕೇಳಕ್ಕೆ ಬಂದಿರೋದು. ಅಪ್ಪ, ಏನ್ ಮಾಡೋದೀಗ? ನಾವು ಆಲ್ಮೋಸ್ಟ್ ಅಮೌಂಟ್ನ ಇನ್ವೆಸ್ಟ್ ಮಾಡೋದಿಲ್ಲ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣು. ಇಷ್ಟೊಂದು ಕೀಳ್ಮಟ್ಟಿಗೆ ಇಳಿತಾನೆ ಅಂದ್ಕೊಂಡಿರ್ಲಿಲ್ಲ. ಇಳಿತಾರೆ ಮಾವ, ಇದಕ್ಕಿಂತ ಕೀಳ್ ಮಟ್ಟಕ್ಕೆ ಇಳಿತಾರೆ. ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ರು ಜೀವನನ ಹಾಳು ಮಾಡೋ ಚೀಪ್ ಮೆಂಟಾಲಿಟಿ ಜನ. ಇನ್ನೊಬ್ರಿಗೆ ತೊಂದ್ರೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ಅವ್ರು. ಅಪ್ಪ, ಈಗ ಆದಿ ಅಣ್ಣ ಇರ್ಬೇಕಿತ್ತು, ಗ್ರಹಚಾರ ಬಿಡಿಸ್ತಾ ಇದ್ದ. ಹೌದು ಮಾವ, ಮೊದ್ಲು ಬಾಬಂಗೆ ಈ ವಿಷಯ ಹೇಳಿ, ಅವ್ರೆಲ್ಲ ಸರಿ ಮಾಡ್ತಾರೆ. ಡ್ಯಾಡ್ ಬೇಡ, ಯಾವ್ದೇ ಕಾರಣಕ್ಕೂ ಬ್ರೋಗೆ ವಿಷಯ ಗೊತ್ತಾಗದ್ ಬೇಡ. ಕನಿಕಾ, ಏನ್ ಹೇಳ್ತಿದ್ಯಾ? ಆದಿಗೆ ಹೇಳೋದ್ ಬೇಡ? ಇಷ್ಟೆಲ್ಲ ಆದ್ಮೇಲೆ ಆದಿಗೆ ಹೇಳಿಲ್ಲ ಅಂತಂದ್ರೆ ಸರಿ ಇರೋದಿಲ್ಲ. ಡ್ಯಾಡ್ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಸ್ಟ್ರೆಸ್ ಆಗುತ್ತೆ ಅಂತ ತಾನೆ ಬ್ರೋ ಇದೆಲ್ಲ ಬೇಡ ಅಂದಿತ್ತು. ಇವಾಗ ಮತ್ತೆ ಇದನ್ನೆಲ್ಲ ಹೇಳಿ ಸ್ಟ್ರೆಸ್ ಕೊಟ್ರೆ ಹೇಗಿರುತ್ತೆ ಹೇಳಿ? ನೀವ್ಯಾರು ವರಿ ಮಾಡ್ಕೋಬೇಡಿ, ಈ ವಿಷಯನ ನಾನೇ ಸಾರ್ಟ್ ಮಾಡ್ತೀನಿ. ಕನಿಕಾ, ನೀನ್ ಸಾಲ್ವ್ ಮಾಡ್ತೀಯ? ಹೇಗೆ? ಅತ್ತೆ, ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇವಾಗ ನನಗ್ ಕೊಟ್ಟಿದ್ದೀರಲ್ಲ, ಸೊ ಇವಾಗ ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಬೇಕಲ್ವಾ? ನಾನು ಮಾಡ್ತೀನಿ, ನೀವ್ಯಾರು ಟೆನ್ಷನ್ ಮಾಡ್ಕೊಬೇಡಿ. ಈ ಪ್ರಾಬ್ಲಮ್ ಇಂದ ಕಂಪ್ನಿನ ಹೊರಗಡೆ ತಗೊಂಡ್ಬರೋದು ನನ್ನ ಜವಾಬ್ದಾರಿ. ತಗೊಂಡ್ ಬರ್ತೀನಿ. ಆದಿಯವ್ರೆ, ಏನ್ ಮಾತಾಡ್ತಿದೀರಿ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಮ್ಗೆ? ಅಲ್ಲ ಅದಿ, ನೀನ್ ಸಾವಿರಾರು ಜನರಿಗೆ ಕೆಲಸ ಕೊಡೋನು, ನಮ್ಮತ್ತ ಕೆಲಸ ಕೇಳಿದ್ರೆ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು? ಹೌದು ಆದಿಯವ್ರೆ, ಅಲ್ಲ ಅಷ್ಟು ದೊಡ್ಡ ಕಂಪನಿ ಇಟ್ಕೊಂಡು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬಾರ್ದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅತ್ತೆ, ಆ ತರ ಏನಾದ್ರು ರೂಲ್ಸ್ ಇದೆಯಾ? ನಾನು ಈ ಆಸ್ತಿ ಅಂತಸ್ತು ಎಲ್ಲ ಬದಿಗಿಟ್ಟು ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಕೆಲಸ ಕೊಡಿ ಅಂತ.
ಆದಿಯವರೇ ಇದು ಯಾವ್ದು ಸರಿ ಬರಲ್ಲ, ನೀವು ಸುಮ್ನೆ ಹೊರಡಿ. ಅಲ್ಲ ನಿಮ್ ಮನ್ಸಿಗೆ ಏನೋ ಹಗುರ ಅನ್ಸ್ಲಿ ಅಂತ ಬಾಕ್ಸಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದು, ಈಗ ನೋಡಿದ್ರೆ ಇದ್ಯಾವ್ದೋ ಹೊಸದಾಗಿ ಶುರು ಹಚ್ಕೊಂಡಿದೀರಾ. ನೋ ಭಾಗ್ಯ, ನೀವು ಕೆಲಸ ಕೊಡೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅತ್ತೆ ನೀವಾದ್ರೂ ಒಂಚೂರು ಹೇಳಿ. ಅತ್ತೆ ನೀವಾದ್ರೂ ಒಂಚೂರು ಹೇಳಿ. ಬೇಡ ಅಂತೀರಾ? ನಾನು ಈ ಆಟಕ್ಕಿಲ್ಲ. ಅಯ್ಯೋ ಅತ್ತೆ ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾನು ಈ ಆಟಕ್ಕಿಲ್ಲ ಅಂದ್ರೆ ನೀನುಂಟು ಫ್ರೆಂಡ್ ಉಂಟು. ಸರಿ, ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾನು ಕಾಮತ್ ಮಾವ ಹತ್ರನೇ ಮಾತಾಡ್ಸ್ತೀನಿ. ಹಲೋ ಭಾಗ್ಯ, ಏನಮ್ಮ? ಮಾವ ಮಾವ ನೋಡಿ ಮಾವ, ನಿಮ್ ದೊಡ್ಡ ಮಗನ್ನ ನಮ್ ಮನೆಗ್ ಬಂದು ನನ್ಗೊಂದ್ ಕೆಲ್ಸ ಕೊಡಿ ಅಂತ ಕೂತಿದ್ದಾರೆ. ನಾ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಮೊದ್ಲು ಏನೋ ತಮಾಷೆ ಹೇಳ್ತಿದಾರೆ ಅಂತ ಅನ್ಕೊಂಡೆ, ಈಗ ನೋಡಿದ್ರೆ ಇವರು ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಇದಕ್ಕೂ ಮುಂಚೆ ನಮ್ ಮನೆಗ್ ಬಂದು ಮಿಡಿಲ್ ಕ್ಲಾಸ್ ಜೀವನಾನ ನಾನು ನಡೆಸ್ ನೋಡ್ತೀನಿ ಅಂತ ಹೇಳಿದಾಗ ಆ ವಿಷಯನ ನಿಮ್ಮಿಂದ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೆ. ಅದಕ್ಕೆ ಈ ವಿಷಯನ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತಾ ಇದ್ದೀನಿ ಮಾವ, ನೀವಾದ್ರೂ ಒಂಚೂರು ಬುದ್ಧಿ ಹೇಳಿ. ಕೊಡಮ್ಮ ಫೋನ್ ಅವನ ಕೈಗೆ. ಅಲ್ಲ, ಹಿಂಗ್ ನೋಡಿದ್ರೆ ತಾಂಡವ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾನೆ, ಆದಿ ನೋಡಿದ್ರೆ ಅಲ್ಲಿ ಕೆಲಸ ಕಳ್ಕೊಂಡು ಹೋಗಿದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ಹಲೋ, ಏನು? ಇವಾಗ ಬುದ್ಧಿ ಬರತ್ ನೋಡಿ. ಆದ್ರೂ ಭಾಗ್ಯ, ಕಾಮತ್ ಅವ್ರಿಗೆ ಫೋನ್ ಮಾಡೋದು ಬೇಕಿತ್ತ? ಹೀ ಆಡ್ತೀಯ ನೀನು ಪಾಪ. ಬಿಕ್ತಿಯಮ್ಮ ಸ್ವಲ್ಪ ಸುಮ್ನೆ ಇರ್ತೀರಾ? ಭಾಗ್ಯ ಸರಿಯಾಗಿ ಮಾಡಿದಾಳೆ. ಈಗಾಗ್ಲೇ ತುಂಬಾ ಸಮಸ್ಯೆ ಆಗಿದೆ, ಮತ್ತೊಂದಷ್ಟು ಎಡವಟ್ ಮಾಡ್ಕೊಂಡು ಸಮಸ್ಯೆ ಆಗೋದು ನನಗೆ ಇಷ್ಟ ಆಗಲ್ಲ. ಆತರ ಎಲ್ಲ ಏನು ಆಗಲ್ಲಮ್ಮ. ಮಾವ ಬೇಡ ಅಂತ ಖಂಡಿತ ಹೇಳ್ತಾರ ನೋಡಿ. ಮಾವನ್ ಮಾತನ್ನ ಆದಿ ಅವರು ಯಾವತ್ತೂ ಮೀರಲ್ಲ. ಅತ್ತೆ, ಕಾರ್ನರ್ ಕ್ರಾಸಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತೆ. ಮಾವ ಹೇಳಿದ್ ಕೇಳಿಸ್ಕೊಂಡ್ರಾ? ಅಂದ್ಮೇಲೆ ನಿಮ್ ಫ್ರೆಂಡು ಹೇಳಿದ ಟೈಮ್ ಒಳಗಡೆ ಬರಕ್ಕಂತೂ ಸಾಧ್ಯನೇ ಇಲ್ಲ. ಈ ನೆಪದಲ್ಲಾದ್ರೂ ಅವ್ರನ್ನ ಕೆಲ್ಸದಿಂದ ತೆಗೆದಾಕ್ಬೋದು. ಇನ್ನು 20 ಸೆಕೆಂಡ್ ಅಷ್ಟೇ ಉಳ್ದಿರೋದು. ಬಾಸ್, ಬಾಸ್ ಟೈಮ್ ನೋಡಿ, ಇನ್ನೂ 12 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ನಾನ್ ಪಾಸ್. ಅಲ್ಲ ಫ್ರೆಂಡ್, ಇಲ್ಲೆಲ್ಲೋ ಬ್ಲಾಕ್ ಆಗಿ ಹೋಗಿದೆ, ಯಾವ್ದು ಗಾಡಿನೇ ಓಡಾಡಕ್ ಆಗಲ್ಲ ಅಂದ್ರು ನೀನ್ ಹೆಂಗ್ ಬಂದೆ? ಸರ್, ಅಣ್ಣವ್ರು ಬರ್ತಾ ಇದ್ದಾರೆ, ಎಲ್ಲ ಕ್ಲಿಯರ್ ಅಲ್ವಾ? ಎಲ್ಲ ಕ್ಲಿಯರ್ ಆಗಿದೆ ಸರ್. ಇವರು ಆದೇಶ್ವರ್ ಕಾಮತ್ ಅಲ್ವಾ ಸರ್? ನೀವು ಆದೇಶ್ವರ್ ಕಾಮತ್ ಅಲ್ವಾ ಸರ್? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸರ್, ನನ್ನ ಪರಿಚಯ ಸಿಗ್ಲಿಲ್ವಾ? ಅಣ್ಣನ ಜೊತೆನೇ ಇರ್ತೀನಿ. ಮೊನ್ನೆ ಅಣ್ಣನ ಜೊತೆ ನಿಮ್ ತಂದೆಯವ್ರನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದೆ. ಓ ಹೌದಾ, ಓಕೆ ಓಕೆ. ಸರ್, ನಿಮ್ ತಂದೆಯವ್ರಂದ್ರೆ ಅಣ್ಣನ್ಗೆ ತುಂಬಾನೇ ಗೌರವ ಸರ್. ನಮ್ ಫ್ಯಾಮಿಲಿ ಇಷ್ಟೆಲ್ಲ ಚೆನ್ನಾಗಿ ಗೊತ್ತು ಅಂತ ಅಂತೀರಲ್ಲ,
ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಸರ್, ಏನ್ ಮಾಡ್ಬೇಕು? ನನಗೆ ಟೈಮ್ ಆಗ್ತಾ ಇದೆ, ನನ್ಗೊಂಚೂರು ಹೋಗೋಕ್ಕೆ ಬಿಡಿಸ್ಕೊಡ್ತೀರಾ? ಹಾ ಸರ್, ನೀವ್ ಕೇಳೋದ್ ಹೆಚ್ಚ, ನಾವ್ ಮಾಡೋದ್ ಹೆಚ್ಚ. ಸರ್, ಇವ್ರು ನಂಗೆ ಪರಿಚಯ ಇರೋರು, ಇವ್ರನ್ನ ಸ್ವಲ್ಪ ಕಳ್ಸ್ಕೊಡಿ ಆಯ್ತಾ? ಸರಿ ಸರ್. ಸೂಪರ್ ಫ್ರೆಂಡ್ ನೀನು. ಅಂತೂ ಭಾಗ್ಯ ಕೊಟ್ಟಿದ್ದ ಟೈಮ್ಗಿಂತ ಮುಂಚೆನೆ ಎಲ್ಲ ಮುಗಿಸ್ಬಿಟ್ಟಿಯಲ್ಲ. ಆದ್ರೆ ನನಗ್ ಖುಷಿ ಇಲ್ಲ. ಕತೆ ಏನಾದ್ರು ಹೇಳಿದ್ರಾ? ಏನಿಲ್ಲ. ಬಾಸ್, ನೀವು ಹೇಳಿದ ಎಲ್ಲಾ ಟಾಸ್ಕ್ನು ನೀವು ಹೇಳಿದ ಟೈಮ್ ಮುಂಚೆನೆ ಫಿನಿಶ್ ಮಾಡಿದ್ದೀನಿ. ಈಗ ಹೇಳಿ, ನನಗೆ ಕೆಲಸ ಇದೆಯೋ ಇಲ್ವೋ? ನನಗೆ ಗೊತ್ತು ಬಾಸ್, ಏನ್ ಹೇಳ್ಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನೀವೇನು ಹೇಳೋದ್ ಬೇಡ, ನನ್ಗೆಲ್ಲ ಅರ್ಥ ಆಗುತ್ತೆ ಬಿಡಿ. ನಾಳೆಯಿಂದ ನೀವು ಹೇಳಿ ಹೇಳ್ದೇ ಇರಿ, ನಾನು ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ಓಕೆನಾ ಬಾಸ್? ಬಾಯ್ ಬಾಸ್. ಬಾಯ್ ಗೆಳತಿ. ಗೆಳತಿ, ನಿಮ್ಮ ಸೊಸೆಗೆ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ಕೊಳಕ್ಕೆ. ಬರ್ಲಾ ಎಲ್ರಿಗೂ? ಬಾಯ್ 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 ಬಾಸ್. ಊ